ಕಾಂಗ್ರೆಸ್ ಕಾರ್ಯಕರ್ತೆಯನ್ನ ಮೆಂಟಲ್ ಎಂದು ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಅವಮಾನಿಸಿದ್ದಾರೆ ಎಂಬ ವಿಚಾರ ಮೊಳಕಾಲ್ಮೂರು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೇಳುವಂತೆ ಮಾಡಿದೆ. ಸರ್ಕಾರಿ ನೌಕರಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿದ್ದ ಜಯಲಕ್ಷ್ಮಿ ಎಂಬ ಕಾರ್ಯಕರ್ತೆ ಮೊಳಕಾಲ್ಮೂರು ಸರ್ಕಾರಿ ಆಸ್ಪತ್ರೆಗೆ ವೈದ್ಯರಿಲ್ಲ, ವೈದ್ಯರನ್ನ ಕೊಡಿ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದರಂತೆ. ಆದರೆ ವೈದ್ಯರಿಲ್ಲ ಎಂಬ ಪೋಸ್ಟ್ಗೆ ಸರ್ಕಾರದಿಂದ ವೈದ್ಯರ ಕೊರತೆ ನೀಗಿಸುವ ಬದಲು ಕಾರ್ಯಕರ್ತೆಯ ವಿರುದ್ಧವೇ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಹಾಗೂ ಮಹಿಳಾ ಆಯೋಗಕ್ಕೆ ಮೊಳಕಾಲ್ಮೂರು ಶಾಸಕ ಎಂವೈ ಗೋಪಾಲಕೃಷ್ಣ ಹಾಗೂ ಬೆಂಬಲಿಗರು ದೂರು ನೀಡಿದ್ದಾರಂತೆ. ದೂರು ಕೊಟ್ಟ ವೇಳೆ ಕಾರ್ಯಕರ್ತೆಗೆ ಸೌಮ್ಯಾ ರೆಡ್ಡಿ ಮೆಂಟಲ್ ಎಂದು ಅವಮಾನ ಮಾಡಿದ್ದಾರೆ. ಫೋನ್ ಮಾಡಿದ್ರೆ ಸಾಕು, ಕ್ರಮ ಕೈಗೊಳ್ತಿದ್ದೆ, ನೀವ್ಯಾಕೆ ಇಲ್ಲಿಯವರೆಗೂ ಬಂದ್ರಿ ಎಂದು ಸೌಮ್ಯಾ ರೆಡ್ಡಿ ಹೇಳಿದ್ರಂತೆ. ಇದರಿಂದ ನೊಂದ ಮೊಳಕಾಲ್ಮೂರು ಕಾರ್ಯಕರ್ತರ ನಿಯೋಗ ಸೌಮ್ಯಾ ರೆಡ್ಡಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ವಾದ್ರೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಸರ್ಕಾರ ಏನಾದರೂ ರಚನೆ ಆಗಿದ್ದರೆ ಒಬ್ಬ ಕಾರ್ಯಕರ್ತಗಳನ್ನ ಬರೀ ನೀವು ಫೋನಲ್ಲಿ ಮಾತಾಡಿದರೆ ಸಾಕಿತ್ತು, ನಾನು ಉಚ್ಚಾಟನೆ ಮಾಡ್ತಂದರೆ ನೋವಾಗುತ್ತಲ್ವಾ? ಎಲ್ರಿಗೂ ನೋವಾಗುತ್ತೆ. ಯಾರ್ಯಾರು ಕೆಲಸ ಮಾಡಿದ್ದೀವಿ, ನಮಗೆ ರೈಟ್ಸ್ ಇದೆ ಕೇಳಲಿಕ್ಕೆ ಪ್ರಶ್ನೆಗಳು. ಯಾವ್ದು ನಮ್ಮದೇ ಸರ್ಕಾರ ಆಗಿರ್ಬೋದು, ನಮ್ಮದೇ MLA ಆಗಿರ್ಬೋದು, ನಮ್ಮ MLAನ ಪ್ರಶ್ನೆಗಳು ಕೇಳಬಾರ್ದಾ? ನಾವು ಅವ್ಯವಸ್ಥೆ ಆದಾಗ ನಮಗೆ ಜನ ನಾಳೆ ನಾನು ಮತ್ತೆ ಹೋಗೋದು ಓಟ್ ಕೇಳಲಿಕ್ಕೆ, ಯಾವುದೇ ZP ಆಗಿರ್ಬೋದು, TP ಆಗಿರ್ಬೋದು, ಯಾವುದೇ ಪಾರ್ಟಿ. ಈಗ ನಮ್ಮದು ಎಲೆಕ್ಷನ್ಸ್ ಅಂತ ನಡೆದಾಗ ನಾವು ಹೋಗ್ತೀವಿ ಕಾರ್ಯಕರ್ತರು ಮನೆಗಳು. ಆವಾಗ ನಾವು ಸರಿಯಾಗಿ ಅನುಕೂಲಗಳು ಮಾಡ್ಕೊಳ್ಳಿಲ್ಲ ಅಂದರೆ ಜನ ನಮ್ಗೆ ಮರ್ಯಾದೆ ಕೊಡ್ತಾರಾ? ಆ ಒಂದು ನಮ್ಮ ಪಕ್ಷದ, ಈಗ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರಶ್ನೆ ಮಾಡಿದೆ. ಎಷ್ಟು ಅಂತ ತಡ್ಕೊಳ್ಳೋದು? ಎಲ್ಲರೂ ಎದುರ್ತಾರೆ ನಮ್ಮ ತಾಲೂಕಲ್ಲಿ ಮಾತಾಡಲಿಕ್ಕೆ. ನನ್ನ ರಿಯಾಕ್ಷನ್ನು, ಅವರು ಮೆಂಟಲ್ ಕೇಸ್ ಅನ್ಲಿಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಒಬ್ಬ ಕಾರ್ಯಕರ್ತರನ್ನ ಹಂಗೆ ಮಾತಾಡೋದು, ಅವಮಾನ ಮಾಡೋಕ್ಕೆ ಏನು ರೈಟ್ಸ್ ಇದೆ? ನಾವೇನು ಅವ್ರು ಜೀತದಾಳ್ಗಳ? ಅವ್ರ ಮನೇಲಿ ಜಿತ್ತ ಮಾಡೋರ? ನಾವು ಕಾರ್ಯಕರ್ತರು ಅಂದರೆ ನಮ್ಗೆ ಗೌರವ ಬೇಡವಾ? ಒಂದು ಆತ್ಮಾಭಿಮಾನ ಬೇಡವಾ? ನಮಗೆ ಆತ್ಮಾಭಿಮಾನ ಇದೆ, ನನಗಿದೆ. ನಾನು ಹಂಗೆ ಅನ್ಸ್ಕೊಳ್ಳಲ್ಲ. ಅವರು ಗೌರವ ಕೊಟ್ಟರೆ ನಾವು ಗೌರವಯುತವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಅವರು ನನ್ನನ್ನು ಉಚ್ಚಾಟನೆ ಮಾಡಿಸ್ಲಿಕ್ಕೇ ಕಳಿಸಿದ್ರು 100 ಜನನ್ನ. ಅಲ್ಲಿ ಅವೆಲ್ಲ ವೀಡಿಯೋಗಳಿದ್ದಾವೆ, ವಿಡಿಯೋ ವೈರಲ್ ಆಗಿದೆ. ಅದು ನಾವು ಅನಿಸ್ಕೊಂಡು ನಾವು ಇಷ್ಟು ಕೆಲಸ ಮಾಡಿದರೂ ಸಹ ಅವರು ಉಚ್ಚಾಟನೆ ಮಾಡೋದಾದರೆ, ಅದು ಫೋನಲ್ಲಿ ಹೇಳಿದ ತಕ್ಷಣ ಉಚ್ಚಾಟನೆ ಮಾಡ್ತೀವಿ ಅಂದರೆ ಎಷ್ಟು ನಮಗೆ ನೋವಾಗಲ್ಲ ಮನಸ್ಸಿಗೆ? ನಮ್ಮ ಆಗ್ರಹ ಅವರು ಕ್ಷಮೆ ಕೇಳಬೇಕು. ಎಲ್ರಿಗೂ ನೋವಾಗಿದೆ. ಎಲ್ಲ ಮಹಿಳಾ ಕಾಂಗ್ರೆಸ್ಸಲ್ಲಿ ದುಡಿದವರು ಅಥವಾ ಇಡೀ ಕಾಂಗ್ರೆಸ್ ತಂಡದ ಕಾರ್ಯಕರ್ತರಿಗೆ ಎಲ್ರಿಗೂ ನೋವಾಗಿದೆ. ನಮ್ಮಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಅವರು ಕಡೆಗಣಿಸಿ ಯಾರೋ ಒಬ್ಬ MLA ಹೇಳಿದ ಮಾತಿಗೆ ಅವರು ನಮ್ಮನ್ನು ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತಂದರೆ ನಮ್ಮನ್ನು ಯಾರು ರಕ್ಷಣೆ ಮಾಡೋರು? ನಮ್ಮ ಪಾರ್ಟಿ ವರಿಷ್ಠರಲ್ವಾ? ಹಾಗಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ಕೇಸ್ ಹಾಕ್ತೀನಿ, ನಾನು ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಎಲ್ಲರೂ ಚಪ್ಪಾಳೆ ಹೊಡ್ಕೊಂಡು ನಕ್ಕಿದ್ದಾರೆ ನನ್ನ ಮೆಂಟಲ್ ಕೇಸ್ ಅಂದಾಗ. ಒಬ್ಬ MLA ಅವರು, ಅದು 7 ಸರಿ MLA ಆಗಿರೋರಿಗೆ ಒಬ್ಬ ಹೆಣ್ಮಗಳ ಮೇಲೆ ಇಷ್ಟೊಂದು ಜನನ ಕಳಿಸಿ ಉಚ್ಚಾಟನೆ ಮಾಡಿಸಿ ಅಥವಾ ನಂಗೆ ತೊಂದರೆ ಕೊಡೋಂಥದ್ದು, ಅದು ಘನತೆಗೆ ತಕ್ಕದ್ದು ವಿಷಯನ? ಅದು ಒಬ್ಬ ಶಾಸಕರು ಮಾಡೋಂಥ ಕೆಲಸನ? ಅದು ಪೇಪರಲ್ಲಿ ನನ್ನನ್ನು ಇಲ್ಲ, ಅವ್ರದ್ದು ಅದು ಸರಿ ಇಲ್ಲ, ತಿದ್ದುಕೊಳ್ಳಿ ಅಂತ ಹೇಳ್ತೀವಿ ನಾವು. ತಿದ್ದುಕೊಳ್ಳಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೊಗೊಳ್ಳಿ. ನೀವೆಷ್ಟೇ ಸಲ MLA ಆಗಿರ್ಬೋದು, ನೀವೆಷ್ಟೇ ಪ್ರಭಾವಿ ಆಗಿರ್ಬೋದು, ಜನಸಾಮಾನ್ಯ ಕಾರ್ಯಕರ್ತರಿಗೆ ಅಥವಾ ನಮ್ಮನ್ನು ಮತ ಹಾಕಿ ಕೇಳಿರೋ ಮತದಾರರಿಗೆ ನಾವು ರೆಸ್ಪಾನ್ಸಿಬಿಲಿಟಿ, ಉತ್ತರದಾಯಿತ್ವ ಇದೆ. ಅದನ್ನು ದಯಮಾಡಿ 1-2 ನಿಮಿಷ ಟೈಮ್ ಕೊಟ್ಟು ಕೇಳಿ ಅಂತ ನಾನು ಮನವಿ ಮಾಡ್ತೀನಿ. ಈಗ ಶಾಸಕರು ಬೆಂಬಲಿಗರು ಹೇಳ್ತಾರೆ, ಇಡೀ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡಿದ್ದಾರೆ, ಇವ್ರು ಯಾರು ಮಾತಾಡೋದಕ್ಕೆ ಅಂತ ಹೇಳ್ತೀನಿ. ನಾನು ಒಬ್ಬ ಕಾರ್ಯಕರ್ತೆ. ನಾನು ಕಾಂಗ್ರೆಸ್ ಪರವಾಗಿ ದುಡಿದಿದ್ದೀನಿ. ನಮ್ಮ ತಂದೆನೂ ದುಡಿದಿದ್ದಾರೆ. 40-50 ವರ್ಷದಿಂದ ನಾವು ಕಾಂಗ್ರೆಸ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ದೀವಿ ನಾವು. ಅವರು ಸಾವಿರಾರು ಕೋಟಿ ತಂದಿದ್ರೆ ಅದು ತಂದ ತಕ್ಷಣ ಯಾವುದಾದ್ರೂ ಈ ಥರ ಸಮಸ್ಯೆಗಳನ್ನ ಹೇಳ್ಬಾರ್ದು ಅಂತಿದೆಯಾ? ಅಭಿವೃದ್ಧಿ ಅವರ ಜವಾಬ್ದಾರಿ ಮಾಡ್ತಾರೆ. ನಾನು ಅದನ್ನು ಇನ್ನೂ ಅದ್ರ ಜೊತೆಗೆ ನಮ್ಮದು ಒಂದು ಮನವಿಗಳಿರ್ತಾವಲ್ಲ, ಸಣ್ಣ ಈಗ ತಹಶೀಲ್ದಾರ್ ಏನೋ ಸರಿಯಾಗಿ ಕೆಲಸ ಮಾಡಿಲ್ಲ, ಅಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಆಗ್ತಾ ಇಲ್ಲ, ಯಾವ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ಅದನ್ನು ಯಾರು ಹೇಳ್ಬೇಕು? ನನಗೆ ಬಂದು ಹೇಳ್ತಾರೆ ಜನ, ನಾನು ಅವ್ರಿಗೆ ಕೇಳಬೇಕು. ಹೆಂಗೆ ಕೇಳಬೇಕು? ಅವ್ರ ಮನೆ ಹತ್ರ ಹೋದರೆ ಅವರು ಸರಿಯಾಗಿ ಮಾತಾಡ್ಸಲ್ಲ ನಮ್ಮನ್ನು. ಹಾಗಾಗಿ ಇಷ್ಟೊಂದು ಒಂದೇ ಒಂದು ಪ್ರಶ್ನೆಗೆ ನನ್ನನ್ನು ಪೇಪರಲ್ಲೂ ಸಹ ಧಮಕಿ ಹಾಕ್ಸಿದ್ದಾರೆ. ಒಬ್ಬರ ಕೈಲಿ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೀನು ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀವಿ ಅಂತ ಅವರು ಧಮಕಿ ಹಾಕಿದ್ದಾರೆ ನನಗೆ. ನಾನು ಯಾರ ಹತ್ರ ಹೋಗ್ಬೇಕು ಅವಾಗ ನ್ಯಾಯ ಕೇಳಲಿಕ್ಕೆ? ಅದಕ್ಕೆ ಅವರು ನನ್ನನ್ನು ಮೀಡಿಯಾದಲ್ಲೇ ಮರ್ಯಾದೆ ತೆಗೆದಿದ್ದಾರೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬಂದಿದೆ ನಾನು ಮೆಂಟಲ್ ಕೇಸ್ ಅಂತ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು, ಅವರು ನನಗೆ ಮೆಂಟಲ್ ಕೇಸ್ ಅನ್ನೋಕ್ಕೆ ಯಾವ ರೈಟ್ಸು ಇಲ್ಲ. ಅವರು ಕ್ಷಮೆ ಕೇಳಬೇಕು, ಕಾರ್ಯಕರ್ತರನ್ನ ಮೊದಲು ಗೌರವದಿಂದ ಕಾಣಬೇಕು. ನಾನು ಇದಕ್ಕೇನಾದರೂ ಅವರು ಇದು ಮಾಡಲಿಲ್ಲ ಅಂತಂದರೆ ನಾನು ಕಾನೂನು ಕ್ರಮ ತೊಗೋತೀನಿ. ಅವರು ಕೇಳಿದರೂ ಸಹ ನಾನು ಕಾನೂನು ಕ್ರಮ ತೊಗೋತೀನಿ.